ರಾಜ್ಯಾದ್ಯಂತ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಂಡ್ಯ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಬೀದರ್ ಈ ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಅಧಿಕಾರಿಗಳ ಮೇಲೆ ಈ ರೀತಿ ರೈಡ್ ನಡೆಸಲಾಗಿದೆ. ಅಧಿಕಾರಿಗಳ ಮನೆ, ಕಚೇರಿಯನ್ನ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಈ ರೀತಿ ಇವತ್ತು ಬೆಳಗ್ಗೆಯಿಂದನೇ ಲೋಕಾಯುಕ್ತ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಮಂಡ್ಯ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ ಮತ್ತೆ ಬೀದರ್ ಈ ಜಾಗಗಳಲ್ಲೆಲ್ಲ ಅಧಿಕಾರಿಗಳ ನಿವಾಸ ಮತ್ತೆ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಲ್ಲಿ ಒಂದಷ್ಟು ಅಧಿಕಾರಿಗಳ ಮೇಲೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪ ಇದೆ. ಹೀಗಾಗಿ ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಯಾರ್ಯಾರ ಮೇಲೆ ಈ ರೀತಿಯ ಗಂಭೀರ ಆರೋಪಗಳು ಕೇಳಿ ಬಂದಿದೆ ಅಂಥವರ ನಿವಾಸ ಮತ್ತೆ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತೀವ್ರ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಶಾಕ್ ಕೊಡೋದಕ್ಕೆ ಬೆಳಗ್ಗೆಯಿಂದಾನೇ ಲೋಕಾಯುಕ್ತ ಟೀಮ್ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಕಾರ್ಯಾಚರಣೆಗಿಳಿದಿರುವಂಥದ್ದು. ಬೆಳಗಾವಿಯ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಲೋಕ SP ಹಣಮಂತರಾಯ ಅವರ ನೇತೃತ್ವದಲ್ಲಿ ಅಲ್ಲಿ ದಾಳಿ ನಡೆಸಲಾಗಿರೋದು. ಇನ್ನು ಬೆಂಗಳೂರಿನ ಕಮರ್ಷಿಯಲ್ ಟ್ಯಾಕ್ಸ್ AC ವೆಂಕಟೇಶ್ ಅವರ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ನಡೆದಿದೆ. ಬೆಳಗಾವಿಯಲ್ಲಿ ಮನೆ ಖರೀದಿಸಿದ್ದ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು, ಹೀಗಾಗಿ ದಾಳಿ ಮಾಡಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ವಿಠ್ಠಲ ಶಿವಪ್ಪ ಡವಳೇಶ್ವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ನಿಪ್ಪಾಣಿ ತಾಲೂಕಿನ ಬೋರಗಾವ ಗ್ರಾಮದಲ್ಲಿರುವಂತಹ ವಿಠ್ಠಲ ಅವರ ನಿವಾಸದಲ್ಲೂ ಈಗಲೂ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೆಳಗಾವಿಯಿಂದ ಬಾಗಲಕೋಟೆಗೆ ಅಕ್ರಮವಾಗಿ ಹಣ ಸಂಗ್ರಹ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲಿದೆ. ಈ ಕಾರಣಕ್ಕಾಗಿ 1.1 ಕೋಟಿ ಹಣವನ್ನು ಸಂಗ್ರಹಿಸಿರುವ ವೇಳೆ ಚೆಕ್ಪೋಸ್ಟ್ ಅಧಿಕಾರಿಗಳು ದಾಳಿ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ವಿಠ್ಠಲ ಮನೆ ಮೇಲೂ ಕೂಡ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿರುವಂಥದ್ದು. ನಿಪ್ಪಾಣಿಯ ಬಾಡಿಗೆ ಮನೆಯಲ್ಲಿ ಹಣ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೊ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರೋದು ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಬೆಳಗ್ಗೆಯಿಂದನೇ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅಂತ. ಬೀದರ್ನಲ್ಲಿ ರವೀಂದ್ರ ರೊಟ್ಟೆ ಜಿಲ್ಲಾ ತರಬೇತಿಯ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿ, ಬೆಳಗಾವಿಯ ವೆಂಕಟೇಶ್ ಮಂಜುದಾರ್ ಮತ್ತು ನಿಪ್ಪಾಣಿಯಲ್ಲಿ ವಿಠ್ಠಲ ಶಿವಪ್ಪ ಡವಳೇಶ್ವರ ವಿಲೇಜ್ ಅಕೌಂಟೆಂಟ್, ಧಾರವಾಡದ ಗೋವಿಂದಪ್ಪ ಭಜಂತ್ರಿ KIDBಯ AEE ಆಗಿರೋ ಅಧಿಕಾರಿ, ಮಂಡ್ಯದಲ್ಲಿ ನಾಗೇಶ್ ಮೈಸೂರು ಪಾಲಿಕೆ ವಲಯ ಆಯುಕ್ತರು, ಇನ್ನು ಬೀದರ್ನ ರವೀಂದ್ರ ರೊಟ್ಟೆ ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ. ಈ ಎಲ್ಲ ಅಧಿಕಾರಿಗಳ ನಿವಾಸ ಮತ್ತು ಕಚೇರಿ ಸಂಬಂಧಪಟ್ಟ ಹಾಗೆ ಅವರ ಬಾಡಿಗೆ ನಿವಾಸಗಳಿರಬಹುದು, ಅವರ ಸಂಬಂಧಿಕರ ನಿವಾಸ, ಏನೇನೆಲ್ಲ ಮಾಹಿತಿ ಲಭ್ಯ ಆಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅದರ ಆಧಾರದ ಮೇಲೆ ಭ್ರಷ್ಟಾಚಾರ ನಡೆಸಿದ್ದಾರೆ, ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಹಣ ಸಂಗ್ರಹ ಮಾಡಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಟೀಮ್ ಈ ಎಲ್ಲ ಅಧಿಕಾರಿಗಳ ನಿವಾಸ ಮತ್ತು ಕಚೇರಿಯ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಈ ಕ್ಷಣಕ್ಕೂ ಕೂಡ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ 5 ಜಿಲ್ಲೆಗಳ ಜೊತೆಗೆ ಈಗ ಲಭ್ಯ ಆಗ್ತಾ ಇರೋ ಮಾಹಿತಿಯ ಪ್ರಕಾರ ಹಾವೇರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲೆಲ್ಲಿ ಯಾವ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ ಅವರನ್ನೆಲ್ಲ ಟಾರ್ಗೆಟ್ ಲಿಸ್ಟ್ ಮಾಡಿಟ್ಕೊಂಡು ಇವತ್ತು ದಾಳಿ ನಡೆಸಿದ್ದಾರೆ. AE ಆಗಿರುವಂತಹ ಕಾಶಿನಾಥ್ ಭಜಂತ್ರಿ ಇವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಬಹುತೇಕ ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ, ವಿಲೇಜ್ ಅಕೌಂಟೆಂಟ್ಗಳು, AE AEE ಆ ದರ್ಜೆಯ ಅಧಿಕಾರಿಗಳು ಸೇರಿದ ಹಾಗೆ ಬಹಳಷ್ಟು ಅಧಿಕಾರಿಗಳ ನಿವಾಸ ಮತ್ತೆ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ. ಕೆಲವು ಕಡೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ಸಂಗ್ರಹಿಸಿ ಇಟ್ಟಿದ್ದು ಲಭ್ಯವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ನೀವು ಒಂದಷ್ಟು ಫೋಟೋಸ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಕಿಟಕಿಯಿಂದ ದುಡ್ಡನ್ನ ಹೊರಗೆ ಎಸ್ತಿರೋದು ಅಧಿಕಾರಿ. ಸಿಕ್ಕಾಕೊಳ್ಬಾರ್ದು, ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂಥ ಹಣ ಸಿಕ್ಕರೆ ಅದಕ್ಕೆ ಲೆಕ್ಕ ಕೊಡಕ್ಕಾಗಲ್ವಲ್ಲ. ಸೊ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ತನ್ನ ಮನೆ ಮೇಲೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಅಧಿಕಾರಿ ಕಿಟಕಿಯಿಂದ ಹೊರಗಡೆಗೆ ದುಡ್ಡನ್ನು ಎಸ್ತು ಬಿಟ್ಟಿದ್ದಾರೆ. ಕಂತೆ ನೋಟ್ಗಳನ್ನ ಕಿಟಕಿಯಿಂದ ಮನೆ ಹೊರಗಡೆಗೆ ಎಸ್ತು ಬಿಟ್ಟಿರೋದು ಈ ಅಧಿಕಾರಿ. ಸೊ ಅದನ್ನು ಬಿಟ್ಟಿಲ್ಲ ಅಧಿಕಾರಿಗಳು. ಈ ರೀತಿ ಬಹಳಷ್ಟು ಪ್ರಯತ್ನಗಳು ಈ ಮುಂಚೆ ಆಗಿರುತ್ತೆ, ಬಟ್ ಅದೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿರುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದಾಳಿ ಮಾಡೋ ಸಂದರ್ಭದಲ್ಲಿ. ಸೊ ಆ ಹಣ ಸಿಕ್ಕಾಕೊಂಡಿದೆ ಎನಿಹೌ, ಅದರದ್ದೇ ಫೋಟೋಗಳು ನೀವು ಗಮನಿಸ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.